ನಾಗಮಂಗಲ ತಾಲೂಕಿನ ರೋಟರಿ ಕ್ಲಬ್ನ 2026-27ನೇ ಸಾಲಿನ ಅಧ್ಯಕ್ಷರಾಗಿ ಜೆಡಿಎಸ್ ಮುಖಂಡ ಎಂಸಿ ಚೆನ್ನಪ್ಪ ಅಧಿಕಾರ ಸ್ವೀಕರಿಸಿದರು. ಜಿಲ್ಲಾಧ್ಯಕ್ಷ ರೊಟೇರಿಯನ್ ಕುಮಾರಸ್ವಾಮಿ ಅವರಿಂದ ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಚೆನ್ನಪ್ಪ, ನನ್ನ ಮೇಲೆ ನಂಬಿಕೆ ಇಟ್ಟು ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿಯನ್ನು ಹೊರಿಸಿದ್ದು, ಎಲ್ಲರ ಸಹಕಾರದಿಂದ ಈಗಾಗಲೇ ಹಲವಾರು ಸಮಾಜ ಸೇವೆಗೆ ಸಂಬಂಧಪಟ್ಟಂತೆ ಯೋಜನೆಗಳನ್ನು ಹಾಕಿಕೊಂಡಿದ್ದು, ಅದನ್ನು ಪೂರೈಸುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇನೆ ಎಂದು ಭರವಸೆ ನೀಡಿದರು. ಜಿಲ್ಲಾಧ್ಯಕ್ಷ ರೊಟೇರಿಯನ್ ಕುಮಾರಸ್ವಾಮಿ ಮಾತನಾಡಿ, ನಾಗಮಂಗಲ ತಾಲೂಕು ಸಂಸ್ಕೃತಿಯ ಕೇಂದ್ರವಾಗಿದ್ದು, ಜೊತೆಗೆ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಎಲೆಮರೆಕಾಯಿಯಂತಿರುವವರನ್ನು ಗುರುತಿಸಿ ಕ್ಲಬ್ಗೆ ಸದಸ್ಯರನ್ನಾಗಿ ಸ್ವೀಕರಿಸಿ ಸಂಸ್ಥೆಯನ್ನು ವಿಸ್ತರಿಸಬೇಕು ಎಂದು ಹೇಳಿದರು. ಇದೇ ಸಮಯದಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ತಾಲೂಕು ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಡಾಕ್ಟರ್ ನಾರಾಯಣ್, ಪುರಸಭೆಯ ಮುಖ್ಯಾಧಿಕಾರಿ ವೀಣಾ, ಸಾವಯವ ಕೃಷಿಕ ಸಂತೋಷ್, ಶಿಕ್ಷಕ ಮಂಜುನಾಥ್ ಮತ್ತು ಜನಪದ ಗಾಯಕಿ ಚೈತ್ರರವರನ್ನು ಅಭಿನಂದಿಸುವುದರ ಜೊತೆಗೆ ಶಾಲಾ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಿಸಲಾಯಿತು. ನೂತನ ಸದಸ್ಯರಾದ ಪುಟ್ಟರಾಜು, ಕಲ್ಲನಹಳ್ಳಿ ದಿನೇಶ್ ಸೇರಿದಂತೆ ಕಾರ್ಯದರ್ಶಿ ಶಿವಕುಮಾರ್, ವಿಜಯಕುಮಾರ್, ಧರ್ಮರಾಜ್, ಗೋವಿಂದರಾಜ್, ಸೋಮೇಶಪ್ಪ, ಶಿಲ್ಪಾ ನಾಗರಾಜ್ ಮುಂತಾದವರಿದ್ದರು. ಇರ್ತಕ್ಕಂಥ 26 ಜನ ಸದಸ್ಯರನ್ನ 26 ಕಾರ್ಯಕ್ರಮಗಳಲ್ಲಿ ಬಳಸಿಕೊಂಡು ಇಡೀ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮಾಡ್ತಾ ಇರೋದು, ಎಲ್ಲ ಸದಸ್ಯರನ್ನ ಒಟ್ಟುಗೂಡಿಸಿಕೊಂಡು ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ಇಡೀ ಜಿಲ್ಲೆನಲ್ಲೇ ಮಾದರಿಯ ಸಂಸ್ಥೆ ಆಗಿದೆ ಅಂತ ಹೇಳೋದು ತಪ್ಪಾಗಲ್ಲ. ಶೇಖರ್ ಮಾಧವ್ರನ್ನ 25 ವರ್ಷದಿಂದ ಹೆಂಗ್ ನೋಡಿದ್ರು ಇವತ್ತು ಹಂಗೆ ಇರೋದು, ಏನು ಬದಲಾವಣೆ, ಇವನೊಂದು ಗ್ರಾಮ ಚೇಂಜ್ ಆಗಿಲ್ಲ ಅಂತ ಅನ್ಕೊಂಡಿದ್ರು. ಹಾಗಾಗಿ ನೀವು ಮಾಡ್ತಾ ಇರತಕ್ಕಂತ ಸಮಾಜಮುಖಿ ಸೇವೆ, ಪರರ ಬಗ್ಗೆ ಯೋಚನೆ ಮಾಡಿ ರೂಪಿಸ್ತಾ ಇರುವಂತ ಕಾರ್ಯಕ್ರಮ ನಿಮ್ಮನ್ನೆಲ್ಲ ಪೂರ್ತಿ ಆರೋಗ್ಯವಾಗಿ ಯಶಸ್ವಿಯಾಗಿ ನಿಮ್ಮ ವೃತ್ತಿಗಳಲ್ಲಿ ನಿಮ್ಮ ವ್ಯವಸ್ಥೆಗಳಲ್ಲಿ ನಡೀಲಿಕ್ಕೆ ಸಾಧ್ಯವಾಗ್ತಾ ಇದೆ. ನಿಜವಾಗ್ಲೂ ಈ ಒಂದು ಸಂಸ್ಥೆಯ ಪದಗ್ರಹಣ ಮಾಡ್ಲಿಕ್ಕೆ ನನ್ನ ವಿಜಯಕುಮಾರ್ ಅವ್ರು ಕೇಳಿದಾಗ, ಮತ್ತೆ ಲೀಡರ್ಶಿಪ್ ಕ್ವಾಲಿಟಿ ಪ್ರತಿಯೊಬ್ಬ 10 ವಿದ್ಯಾರ್ಥಿಗೂ ಒಬ್ಬೊಬ್ರು ಬಂದು ಒಂದು ಸರ್ಟಿಫಿಕೇಟ್ ಮೊಮೆಂಟ್ ಅಂತ ಕೊಟ್ಟಾಗ ನಿಜವಾಗ್ಲೂ ಹೆಮ್ಮೆ ಅಂತ. ಇಲ್ಲಿ ನನಗೆ ಕೊರತೆ ಕಾಣ್ತಾ ಇರೋದು ಒಂದೇ, 40ರಲ್ಲಿ 26 ಜನ ಸದಸ್ಯರು ಮಾತ್ರ ಯಾಕಿದ್ದಾರೆ? ನಾಗಮಂಗಲದ ಜನಸಂಖ್ಯೆ ಕಮ್ಮಿ ಅಂದ್ರೂ 2.5 ಲಕ್ಷ ಇಲ್ಲ 3 ಲಕ್ಷ ದಾಟಿದೆ ನಾಗಮಂಗಲ ತಾಲೂಕಿನ ಜನಸಂಖ್ಯೆ. ಅಂದ್ರೆ 26 ಜನ ಸಮಾನ ಮನಸ್ಕರರು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕೆ, ಸಮಾಜದಲ್ಲಿ ಅವಶ್ಯಕತೆ ಇದ್ದಂತವ್ರಿಗೆ ಸ್ಪಂದಿಸ್ಲಿಕ್ಕೆ ಬರೀ 26 ಜನ ಮಾತ್ರ